ನಮಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಇವ್ರನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಬ್ಲಾಕ್ ಮಾಡಿರೋದು ನೋಡಿದ್ಮೇಲೆ ನೀವು ಈ ಥರ ಕೋಪ ಮಾಡ್ಕೋತಿದ್ದೀರಲ್ಲ, ನಿಮ್ಗೂ ನ್ಯಾಯ ನನಗೂ ನ್ಯಾಯನಾ? ಒಂದ್ಸಲ ಚೆಕ್ ಮಾಡಿ, ಯಾರಿಗಾದ್ರೂ ನಾನು ರಿಪ್ಲೈ ಮಾಡಿದ್ದೀನ ನೋಡಿ. ಅಯ್ಯೋ ಹೌದಲ್ವಾ ಸುಬ್ಬು, ನೀನೇನು ರಿಪ್ಲೈನೇ ಮಾಡಿಲ್ಲ. ಮೇಡಮ್, ಪ್ರತಿ ಹುಡುಗನಿಗಾಗಲಿ ಹುಡುಗಿಗಾಗಲಿ ಈ ಥರ 1000 ಮೆಸೇಜ್ಗಳು ಬರ್ತಾ ಇರುತ್ತೆ. ಈಗ ನಿಮ್ಮ ಬ್ಲಾಕ್ ಲಿಸ್ಟ್ ತೆಗೆದ್ರೂ ಇಂಥ ಮೆಸೇಜ್ಗಳು ಇರುತ್ತಲ್ವಾ? ಅಯ್ಯೋ ಹೌದು ಸುಬ್ಬು, ಗುಡ್ ಮಾರ್ನಿಂಗ್ ಅಂತೆ, ಗುಡ್ ನೈಟ್ ಅಂತೆ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ, ರಿಪ್ಲೈ ಮಾಡಿ. ನಾನೇನಾದ್ರೂ ರಿಪ್ಲೈ ಮಾಡಲಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಕೊಬ್ಬು, ಆ ಥರ ಈ ಥರ ಅಂತ ಏನೇನೋ ಮೆಸೇಜಸ್ ಕಳಿಸ್ತಾರಪ್ಪ. ಹಾಗೆ ನೀವು ಹೇಗೆ ಆ ಮೆಸೇಜ್ನೆಲ್ಲ ಬ್ಲಾಕ್ ಮಾಡಿದ್ದೀರೋ ಹಾಗೆ ನಾನು ಮಾಡಿದ್ದೀನಿ ಅಷ್ಟೇ ಮೇಡಮ್. ಅದು ತಪ್ಪಾ? ಅದೇನೋ ತಪ್ಪಲ್ಲ, ಆದ್ರೆ ಈ ಶ್ರೀವಲ್ಲಿಗೆ ನೀನು ಹಾರ್ಟ್ ಇಮೋಜಿ ಕಳ್ಸಿದ್ಯಾ? ಅದು ಶ್ರೀವಲ್ಲಿಗೆ ಹಾರ್ಟ್ ಇಮೋಜಿನಾ? ಇಲ್ಲಿ ನೋಡು, ಆ ಶ್ರೀವಲ್ಲಿ ಏನೋ ಮೆಸೇಜ್ ಕಳ್ಸೋದಕ್ಕೆ ನೀನು ಹಾರ್ಟ್ ಇಮೋಜಿ ಕಳ್ಸಿದ್ಯಾ? ಓ ಇದಾ ಮೇಡಮ್, ಇದು ಯಾವಾಗಲೂ ಕಳಿಸಿದ್ದು ಮೇಡಮ್. ಮದುವೆ ಟೈಮಲ್ಲಿ ಶ್ರೀವಲ್ಲಿ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ಲು ನೆನಪಿದೆ ನಿಮಗೆ? ನೆನಪಿದೆ, ಅದಕ್ಕೆ ನೀನು ಕಳಿಸ್ಬೇಕಾ? ಅದು ಹಂಗಲ್ಲ ಮೇಡಮ್, ಶ್ರೀವಲ್ಲಿ ತುಂಬ ಬೇಜಾರಾಗಿ ಮೆಸೇಜ್ ಕಳಿಸಿರೋದು. ನಾನು ಅರ್ಜೆಂಟಾಗಿ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬೇರೆ ಏನೋ ಇಮೋಜಿ ಕಳ್ಸಕ್ಕೆ ಹೋಗಿ ಹಾರ್ಟ್ ಇಮೋಜಿ ಹೋಗ್ಬಿಟ್ಟಿದೆ ಮೇಡಮ್. ನಾನು ಡಿಲೀಟ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಅವಳು ನೋಡಿ ಬೇಜಾರಾಗ್ಬಿಡ್ತಾಳೆ ಅಂತ ಹಾಗೆ ಬಿಟ್ಬಿಟ್ಟೆ ಮೇಡಮ್. ಅದಾದ್ಮೇಲೆ ಯಾವಾಗಾದ್ರೂ ಹಾರ್ಟ್ ಇಮೋಜಿ ಕಳ್ಸಿದ್ದೀನ ನೋಡಿ ನೀವೇ? ಆದ್ರೂ ಅವಳು ನಿನ್ನ ಪ್ರೀತಿಸ್ತಿದ್ದೀನಿ, ನೀನು ಇಷ್ಟ ಅನ್ನೋ ಥರ ಎಲ್ಲ ಮೆಸೇಜ್ ಕಳ್ಸಿದ್ದಾಳೆ ಮೇಡಮ್. ಮೆಸೇಜಲ್ಲಿ ಏನು ಬಂತು, ಅವಳು ನೇರವಾಗಿ ನಿಮಗೆ ಹೇಳಿದಾಳಲ್ಲ ಈ ವಿಷಯನ. ಅಲ್ಲ, ಅವಳು ಬುದ್ಧಿ ಗೊತ್ತಿದ್ದು ಈ ಥರ ಕೇಳ್ತಿದ್ರಲ್ಲ ನನ್ನ. ಅಷ್ಟಕ್ಕೂ ನನಗಿಂತ ಜಾಸ್ತಿ ಆ ಟೈಮಲ್ಲಿ ಶ್ರೀವಲ್ಲಿನ ಇಷ್ಟಪಟ್ಟಿದ್ದು ನೀವೇನೆ. ಅವಳಿಗೆ ಎಷ್ಟು ಸಹಾಯ ಮಾಡಿದ್ರಿ, ಅವಳಿಗೆ ಎಷ್ಟು ಸಮಾಧಾನ ಮಾಡಿದ್ರಿ. ಈಗ ನೀವೇ ನನ್ನ ಮೇಲೆ ಶ್ರೀವಲ್ಲಿನ ಇಟ್ಕೊಂಡು ಅನುಮಾನ ಪಡ್ತಿದ್ದೀರಲ್ಲ ಮೇಡಮ್. ಅನುಮಾನ ಪಡಬಾರ್ದು ಅಂತಾನೆ ಅನ್ಕೊಂಡಿದ್ದೆ, ಆದ್ರೂ ಆಯ್ತು, ಅದೆಲ್ಲ ಓಕೆ. ಆದ್ರೆ ನೀನ್ ಯಾವ್ದು ಲೇಡಿನ ಹುಡುಕ್ತಾ ಇದೆಯಂತೆ? ಯಾರದು? ನನ್ನಿಂದ ಯಾಕೆ ಮುಚ್ಚಿಟ್ಟೆ? ನಿಜ ಹೇಳು ಸುಬ್ಬು, ನೀ ನನ್ನಿಂದ ಮುಚ್ಚಿಟ್ಟು ಬೇರೆ ಯಾವ್ದೋ ಲೇಡಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೆಯಾ? ಛೇ ಬಿಡ್ತು ಅನ್ನಿ ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ನಾನು ಹುಡುಕ್ತಾ ಇರೋದು ನನ್ನ ತಾಯಿ ಸಮಾನವಾಗಿರೋರ್ನು. ಏನ? ಆಫೀಸ್ ಕೆಲಸಕ್ಕೆ ಟೀ ಕಾಫಿ ಕೊಡೋದಕ್ಕೆ ಒಂದು ಹೆಂಗ್ಸ್ ಬೇಕಾಗಿತ್ತು, ಅದನ್ನು ಹುಡುಕಿ ಅಂತ ಹೇಳಿದ್ದೆ. ಮೋಸ್ಟ್ಲಿ ಆ ಟೈಮಲ್ಲಿ ಆ ಫೋನ್ ನಿಮಗೆ ಬಂದಿರಬೇಕಷ್ಟೇ. ಅಯ್ಯಯ್ಯೋ ಹೌದಾ? ಛೇ, ಸೋ ಸಾರಿ ಸುಬ್ಬು, ನಾನು ತುಂಬ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ ಮೇಡಮ್, ನಾನು ನಿಮ್ಮನ್ನು ಸಾರಿ ಕೇಳಬೇಕು. ಒಂದು ಕಮೆಂಟ್ ಇಟ್ಕೊಂಡು ನಾನು ನಿಮ್ಗೆ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ವೆರಿ ಸಾರಿ ಮೇಡಮ್. ದಡ್ಡ ನೀನು. ನೀವು ದಡ್ಡಿನೇ.